ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಸಮಸ್ತ ಅಧ್ಯಾತ್ಮ ಬಂಧುಗಳನ್ನೆಲ್ಲ ವಂದಿಸ್ತಾ, ಜ್ಞಾನಗಮ್ಯ ವಾಹಿನಿಯಲ್ಲಿ ಅನೇಕ ಭಗವದ್ಭಕ್ತರ ಆಧ್ಯಾತ್ಮಿಕ ವಿಷಯಗಳನ್ನು ಹೇರಳವಾಗಿ ಶ್ರವಣ ಮಾಡಿಕೊಂಡು ಬಂದಿದ್ದೀರಿ. ಈ ಬಾರಿ ಒಂದು ಅಪೂರ್ವವಾದ ಸ್ತೋತ್ರ ಸಾಹಿತ್ಯಗಳಲ್ಲೇ ಅತ್ಯಂತ ಜೀವನಕ್ಕೆ ಉಪಯೋಗಿಯಾದ, ನಮ್ಮ ಮನಸ್ಸಿಗೆ ಶಾಶ್ವತವಾದ ಶಾಂತಿ ಸಮಾಧಾನಗಳನ್ನು ನೀಡುವ ಒಂದು ಸ್ತೋತ್ರದ ಪರಿಚಯವನ್ನು ಮಾಡುವ ಉದ್ದೇಶದಿಂದ ನಿಮ್ಮೊಂದಿಗಿದ್ದೇನೆ. ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಒಂದು ಅದ್ಭುತವಾದ ಸಾಹಿತ್ಯ ಪ್ರಪಂಚಕ್ಕೆ, ಸ್ತೋತ್ರಗಳ ಸಮುದಾಯಕ್ಕೆ ಶಿಖರಪ್ರಾಯವಾದ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಸಮಾಜದ ಕುಂದುಕೊರತೆಗಳನ್ನು ಕಂಡು ಯಾವುದಕ್ಕೆ ಸರಿಯಾದ ಚಿಕಿತ್ಸೆಗಳಿಲ್ಲ, ಅದಕ್ಕೆ ಚಿಕಿತ್ಸೆಯನ್ನು ಸಾಧಿಸುವಲ್ಲಿ ವಾದಿರಾಜ ಗುರು ಸಾರ್ವಭೌಮರು ನಿಸ್ಸೀಮರು. ಅವರ ಯಾವುದೇ ಸ್ತೋತ್ರ ಸಾಹಿತ್ಯಗಳಿರಲಿ, ಅದೊಂದು ಬದುಕಿನಲ್ಲಿ ಉನ್ನತವಾದ ಪರಿಣಾಮವನ್ನು ಮಾಡುವುದರಲ್ಲಿ ಸಮರ್ಥವಾಗಿರುತ್ತೆ. ಅದರಲ್ಲಿ ನಾನು ಇವತ್ತು ಆರಿಸಿಕೊಂಡಿರುವ ಸ್ತೋತ್ರ ಅಂತೂ ಸಣ್ಣ ವಯಸ್ಸಿನ ಮಕ್ಕಳಿಂದ ಆರಂಭ ಮಾಡಿ ದೇಹಾಂತ್ಯದ ತನಕ ಬೇಕಾಗುವ ಸ್ತುತಿ ಇದು. ಕೆಲವೊಂದು ಸ್ತೋತ್ರಗಳು ಮದುವೆ ಆಗಲಿಲ್ಲ ಅಂದವರು ಸ್ವಲ್ಪ ಕಾಲ ಮದುವೆಗೆ ಸಂಬಂಧಪಟ್ಟ ಸ್ತುತಿಗಳನ್ನು ಮಾಡ್ತಾರೆ. ಧನ ಸಿಗಲಿಲ್ಲ ಅಂದವರು ಸ್ವಲ್ಪ ಸಮಯ ಆ ಧನದ ಅಭಿವೃದ್ಧಿ ಆಗುವ ತನಕ ಸ್ತೋತ್ರಗಳನ್ನು ಮಾಡ್ತಾರೆ. ಆದರೆ ವಾದಿರಾಜರು ರಚನೆ ಮಾಡಿದ ಚಿಂತಾಖಂಡನ ಅನ್ನುವ ಸ್ತುತಿ ಮೊದಲಿಂದ ಕೊನೆಯ ತನಕ ಅಗತ್ಯ ಇರುವ ಸ್ತುತಿ. ಕಾರಣ, ಮನುಷ್ಯನಿಗೆ ಅನೇಕ ಬಗೆಯಾದ ಚಿಂತೆಗಳು ಬರ್ತಾನೇ ಇರುತ್ತೆ. ದಾಸರು ಹೇಳ್ತಾರಲ್ಲ, ಅನುಗಾಲವು ಚಿಂತೆ, ಮನವು ಶ್ರೀರಂಗನಳು ಮೆಚ್ಚುವ ತನಕ ನೆಚ್ಚುವ ತನಕ ಅಂತ. ನಮ್ಮ ಮನಸ್ಸು ಭಗವಂತನಲ್ಲಿ ಸಾಗುವ ತನಕವೂ ನಿರಂತರ ಈ ಚಿಂತೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮನುಷ್ಯನನ್ನು ಜೀವಂತವಾಗಿ ಸುಡುವ ಒಂದು ಉಲ್ಬಣವಾದ ಬೆಂಕಿ ಅದನ್ನು ಚಿಂತೆ ಅಂತ ಕರೆದಿದ್ದಾರೆ. ಇದಕ್ಕೆ ಚಿಕಿತ್ಸೆ ಅಷ್ಟು ಸುಲಭ ಸಾಧ್ಯವೂ ಅಲ್ಲ. ವೈದ್ಯರ ಬಳಿ ಹೋಗಿ ನಾವು ಇದಕ್ಕೆ ಚಿಕಿತ್ಸೆಯನ್ನು ಕೇಳೋಣ ಅಂದರೆ ವೈದ್ಯರೇ ಸ್ವಯಂ ಚಿಂತಾಗ್ರಸ್ತರಾಗಿದ್ದಾರೆ. ಹಾಗಾಗಿ ಈ ಚಿಂತೆಗೆ ಚಿಕಿತ್ಸೆಯನ್ನು ನೀಡಬೇಕಾದವನು ಸರ್ವೋತ್ತಮನಾದ ಭಗವಂತ. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಪುರಂದರ ವಿಠಲನ ಬಿಡದೆ ನೆನೆದರೆ ಚಿಂತೆ ನಿಶ್ಚಿಂತೆ ಅಂತ. ಭಗವಂತನನ್ನು ನಿರಂತರ ಧ್ಯಾನ ಮಾಡ್ತಾ ಇದ್ದರೆ ಚಿಂತೆಗೆ ಚಿಕಿತ್ಸೆ ಸಿಗಬಹುದೇ ವಿನಃ ಇಲ್ಲದೇ ಇದ್ದರೆ ಚಿಂತೆಗೆ ಚಿಕಿತ್ಸೆಯೇ ಇಲ್ಲ. ವಾದಿರಾಜರು ಹೇಳ್ತಾರೆ, ನಾನು ರಚನೆ ಮಾಡಿದ ಸ್ತುತಿಯನ್ನು ಹೇಳಿಕೊಳ್ಳಿ. ಇದನ್ನು ಹೇಳಿಕೊಳ್ಳಿಕ್ಕೇನು ಹೆಚ್ಚು ಸಮಯ ಇಲ್ಲ, 1.5 ನಿಮಿಷದಲ್ಲಿ ಮುಗಿಯುವ ಸ್ತುತಿ. ಆದರೆ ಇದು ಸಂಜೀವಿನಿ ಔಷಧಿ. ಮಾತ್ರೆ ನುಂಗಲಿಕ್ಕೆ ಎಷ್ಟೊತ್ತು ಬೇಕು ಅಷ್ಟೇ ಸಮಯ ಚಿಂತಾಖಂಡನ ಸ್ತುತಿಗೆ. ಆದರೆ ಚಿಂತೆಯ ಪರಿಹಾರಕ್ಕೆ ಮಾತ್ರೆಗಳಿಲ್ಲ. ಚಿಂತಾಖಂಡನ ಸ್ತುತಿ ಇದು ಈ ಜನ್ಮದ ಈಗ ಬರುವ ಚಿಂತೆಗಳಿಗೆ ಚಿಕಿತ್ಸೆ ಅಲ್ಲ, ಶಾಶ್ವತವಾಗಿ ಜೀವನಿಗೆ ಸಂಬಂಧಪಟ್ಟ ಚಿಂತೆಗಳಿಗೆ ಚಿಕಿತ್ಸೆಯನ್ನು ಕೊಡುವುದರಲ್ಲಿ ಸಮರ್ಥವಾಗಿರುವಂತಹ ಒಂದು ಕೃತಿ. ಆ ಚಿಂತಾಖಂಡನ ಸ್ತುತಿ ಸುಮ್ಮನೆ ಭಗವಂತನ ಬಳಿ ಅವನ ಅನೇಕ ಗುಣಗಳನ್ನು ಹೇಳ್ತಾ ವರ್ಣನೆ ಮಾಡ್ತಾ ಹೋಗುವುದಲ್ಲ. ಅನೇಕ ಯುಕ್ತಿಬದ್ಧವಾಗಿ ಶಾಸ್ತ್ರೀಯವಾದ ಯುಕ್ತಿಗಳಿಂದ ನಾವು ಚಿಂತೆಯಿಂದ ಹೇಗೆ ದೂರ ಆಗ್ಬೋದು, ಯಾಕೆ ನಮ್ಮನ್ನು ಚಿಂತೆ ಅಡವರಿಸಿಕೊಳ್ಳುತ್ತೆ, ಆ ಸ್ತುತಿಯಲ್ಲಿಯೇ ಕಾರಣಗಳನ್ನು ಹೇಳ್ತಾ ಹೋಗ್ತಾರೆ ಸ್ತೋತ್ರದಲ್ಲಿ. ಮೊದಲನೆಯ ಪದ್ಯ, ಯಯಾತೆ ಧರ್ಮಕಾಮೋಚ ಯಯಾತೆ ವ್ಯರ್ಥಮಾಜನಿ ಕಿಂತಯ ಚಿಂತೆಯ ಜೀವ ಹಂತ ಹಂತ ಅಫಲಾತವ ಅಂತ. ನೋಡಿ, ನಮ್ಮ ಈ ಚಿಂತೆ ಏನಿದೆ ನಮ್ಮ ಬದುಕಿನ ಪ್ರಧಾನವಾದ ಧ್ಯೇಯಗಳಿಗೆ ಕಂಟಕವಾಗಿದೆ. ಅದು ನಾವು ಗಳಿಸಬೇಕಾದ ಪುರುಷಾರ್ಥಗಳು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಧರ್ಮ ಮತ್ತು ಮೋಕ್ಷಗಳಿಗೆ ದೊಡ್ಡ ಪ್ರತಿಬಂಧಕ ಸಾಮಗ್ರಿ ಚಿಂತೆ. ಯಾಕೆಂದರೆ ಯಾವಾಗಲೂ ಒಂದೋ ನನ್ನ ದೇಹದ ಚಿಂತೆ, ಮಾನಸಿಕವಾದ ಅನೇಕ ಚಿಂತೆಗಳು, ಸತಿಸುತರ ಚಿಂತೆ, ಧನ ಗಳಿಸುವ ಚಿಂತೆ, ಧರ್ಮ ಕಾಮನೆಗಳನ್ನು ಪಡೆಯಬೇಕು ಅನ್ನುವ ಆಕಾಂಕ್ಷೆಯಿಂದ ಅರ್ಥಕಾಮನೆಗಳನ್ನು ಹಲುಬುತ್ತಾ ಇರುವಂತಹ ಜೀವ ಧರ್ಮದ ಬಗ್ಗೆಯೂ ಉದಾಸೀನವನ್ನು ಮಾಡ್ತಾನೆ, ಮೋಕ್ಷದ ಬಗ್ಗೆ ಅಂತೂ ದುರತೋಪಾಸ್ತ. ಹಾಗಾಗಿ ನಿನ್ನ ಚಿಂತೆ ಏನು ಮಾಡ್ತಾ ಇದೆ? ಏನೋ ಒಂದು ಅಷ್ಟು ಹಣದ ಬಗ್ಗೆ ಚಿಂತೆ ಮಾಡಿದ, ಏನಾದರೂ ಬಂತ ಹಣ ಬರಲಿಲ್ಲ,
ಕಾಲಹರಣ ಆಯಿತು ಅಷ್ಟೆ. ಅದನ್ನೇ ಹೇಳ್ತಾರೆ, ಶರಣಾಗತಿಯಿಂದ ಭಗವಂತನನ್ನು ನಂಬು. ನಿನ್ನ ಬದುಕಿನ ಸಮಗ್ರ ಆಗು ಹೋಗುಗಳಿಗೆ ನೇತಾರ ಭಗವಂತ ಆದ ಮೇಲೆ ನೀನು ಎಷ್ಟು ಚಿಂತೆ ಪಟ್ಟೂ ಪ್ರಯೋಜನ ಇಲ್ಲ. ಬದರಿ ಕಡೆ ಒಬ್ಬ ವೇಗವಾಗಿ ವಾಹನ ಓಡಿಸಿಕೊಂಡು ಹೋಗ್ತಾ ಇದ್ದಾನೆ. ಬಲಗಡೆಯಲ್ಲಿ ಭಯಂಕರವಾದ ಪ್ರಪಾತ ಗಂಗೆ ಇದೆ, ಎಡಗಡೆ ಅತ್ಯಂತ ಊರ್ಧ್ವ ಎತ್ತರದ ಹಿಮಾಲಯ ಬೆಟ್ಟಗಳಿದೆ. ಅವನು ಹೇಗೆ ಸ್ಟೇರಿಂಗ್ ತಿರುಗಿಸ್ತಾನೆ? ನಾವು ಹಿಂದ್ಗಡೆ ಕೂತ್ಕೊಂಡು ಹೀಗೆ ಸುಮ್ಮನೆ ಹೀಗೀಗಂದರೆ, ಅಥವಾ ನಾವು ಅಯ್ಯೋ ಗೋವಿಂದ ಅಂತ ಏನೋ ಕಿರಿಚಿಕೊಂಡ್ರೆ, ನಮ್ಮ ಕೈಲಿಲ್ಲ, ಸ್ಟೇರಿಂಗ್ ಅವನ ಕೈಲಿದೆ. ಅವನು ಹೇಗೆ ಕರೆದುಕೊಂಡು ಹೋಗ್ತಾನೋ ವಾಹನ ಹಾಗೆ ಹೋಗುತ್ತೆ. ಹಾಗೆ ನಾವು ನಮ್ಮ ಬದುಕಿನ ನಿಯಾಮಕ ಅವತ್ತು ಪಾರ್ಥ ಸಾರಥಿಯಲ್ಲ, ಇವತ್ತು ಈ ನಮ್ಮ ದೇಹದ ಸಾರಥ್ಯವನ್ನು ವಹಿಸಿದವನು ಪರಮಾತ್ಮ. ಈ ಜೀವ ಪಯಣಿಗ ಮಾತ್ರ. ಹಾಗಾಗಿ ಅವನ ಕೈಯಲ್ಲಿ ಎಲ್ಲ ನಮ್ಮ ಬದುಕಿನ ರಥದ ಚುಕ್ಕಾಣಿಯನ್ನು ಕೊಟ್ಟು ನಾವು ಚಿಂತೆ ಮಾಡೋದರಲ್ಲಿ ಅರ್ಥವೇ ಇಲ್ಲ. ಇಲ್ಲಿ ಮಾಡಬೇಕಾದದ್ದೇನು ಅಂದರೆ ಅವನಲ್ಲಿ ಶರಣಾಗತಿ. ಅವನಲ್ಲಿ ನಾವು ಶರಣಾಗತಿಯನ್ನು ಹೊಂದಿದರೆ ನಮ್ಮ ಸಮಗ್ರ ಬದುಕಿನ ಚಿಂತೆಗಳನ್ನೆಲ್ಲ ದೂರೀಕರಿಸುವಂತಹ ಸಾಮರ್ಥ್ಯ ಆ ಗೋವಿಂದನಲ್ಲಿ ಇದೆ. ಆದ್ದರಿಂದ ನೀನು ಚಿಂತೆಪಟ್ಟು ಏನೂ ಪ್ರಯೋಜನ ಇಲ್ಲ ಅಂತ ಆದರೆ ಯಾಕೆ ಈ ಚಿಂತೆಯನ್ನು ಪಡ್ತಿ? ಅನುಗಾಲವೂ ಈ ನಿನ್ನ ಚಿಂತೆಯಿಂದ ಏಯಾತೆ ಧರ್ಮಕಾಮೋಚ, ಅರ್ಥಕಾಮಗಳಾಗಲಿ ಧರ್ಮಕಾಮಗಳಾಗಲಿ ವ್ಯರ್ಥಮಾಜನೆ, ಎಲ್ಲ ವ್ಯರ್ಥವಾಗಿ ಹೋಯಿತು. ಚಿಂತೆಯಿಂದ ಅದು ಯಾವುದನ್ನು ಸಾರಿಸಿಕೊಳ್ಳಿಕ್ಕಾಗಲಿಲ್ಲ. ಕೇವಲ ಚಿಂತೆಗೆ ಮುಖ್ಯವಾದ ಹೇತು ಏನು ಗೊತ್ತೋ? ವಾದಿರಾಜರು ಹೇಳ್ತಾರೆ, ಹಂತ ಅಹಂತ ಅಫಲಾತವ ಅಂತ. ಅಹಂತ ಅಂದ್ರೇನು? ಎಲ್ಲ ನಾನು ಸಾಧಿಸ್ತೇನೆ ಅಂತ. ಯಾಕೆ ತುಂಬ ಯೋಚನೆ ಮಾಡ್ತೇವೆ? ಅದಕ್ಕೆ ಚಿಕಿತ್ಸೆಯನ್ನು ಸಾರಿಸಿಕೊಳ್ಳುವನು ನಾನು ಅಂತ. ಇದು ನಮ್ಮ ಮಧ್ವಮತಕ್ಕೆ ತುಂಬ ವಿರುದ್ಧವಾದ ಮಾತು. ಭಗವಂತನ ಬಳಿ ನಾವು ಕೇಳಬೇಕಾದದ್ದು ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ. ಎಲ್ಲವೂ ನೀನೇ, ನನ್ನನ್ನು ಧಾರಣೆ ಮಾಡೋನು ನೀನೇ, ನನ್ನನ್ನು ಸಂಹಾರ ಮಾಡೋನು ನೀನೇ, ನನ್ನ ಬದುಕಿನ ಸಮಗ್ರ ಆಗು ಹೋಗುಗಳಿಗೆ ನೇತಾರನಾಗಿರುವವನು ನೀನೇ ಎನ್ನುವ ಸಮರ್ಪಣಾಭಾವದ ವೇದಾಂತವನ್ನು ಕೊಟ್ಟವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹಾಗಾಗಿ ವಾಸ್ತವಿಕವಾದ ಬದುಕಿನಲ್ಲಿ ನಡೆಯುವಂತಹ ನಾವು ಈ ಯುಕ್ತಿಬದ್ಧವಾಗಿ ಚಿಂತನೆ ಮಾಡಬೇಕಾದ್ರೆ ನಾವು ಅಸ್ವತಂತ್ರರಾಗಿದ್ದೇವೆ, ಪರಮಾತ್ಮ ಸ್ವತಂತ್ರ ಅಂತ ಯೋಚನೆ ಮಾಡಿದ ಮೇಲೆ ಅಹಂಕಾರ ಯಾಕೆ ಪಡಬೇಕು? ನಾನು ಈ ಚಿಂತೆಗೆ ಪರಿಹಾರವನ್ನು ಕಂಡುಕೊಳ್ತೇನೆ ಅಂತ ಯೋಚನೆಯನ್ನು ಯಾಕೆ ಮಾಡಬೇಕು? ಆದ್ದರಿಂದ ಇದು ಯಾವತ್ತೂ ಕೂಡ ವ್ಯರ್ಥವೇ ಆಗುತ್ತೆ ಈ ನಿನ್ನ ಚಿಂತೆ. ಅದಕ್ಕೆ ಕಾರಣವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಸುಖಂ ಈಶೇಚ್ಛಯ ನೃಣಾಂ ದುಃಖಂ ಚಾಪಿ ತದಿಚ್ಛಯ, ನ ಸ್ವೇಚ್ಛಯ ಭವೇತ್ ಕಿಂಚಿತ್ ಹಂತ ಅಹಂತ ಅಫಲಾತವ. ನೋಡಿ, ನಮಗೆ ತುಂಬ ಯೋಚನೆಗಳು ಬರೋದು ಯಾಕೆ ಅಂದರೆ, ಸುಖ ಸಿಗಲಿಲ್ಲ ಅಂದರೆ ಚಿಂತೆ, ದುಃಖ ಬಂದಿದೆ ಅದಕ್ಕೆ ಪರಿಹಾರ ಏನು ಅಂತ ಉಪಾಯವನ್ನು ಹುಡುಕುವುದರ ಚಿಂತೆ. ವಾದಿರಾಜರು ಹೇಳ್ತಾರೆ, ಸುಖವೂ ಭಗವಂತನ ಇಚ್ಛೆಯಿಂದಲೇ ಒದಗಿ ಬರುತ್ತೆ ನಮ್ಮ ಬದುಕಿನಲ್ಲಿ. ಯಾವತ್ತು ಎಷ್ಟೆಷ್ಟು ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಬೇಕು, ಎಂಥೆಂಥ ದೃಶ್ಯಗಳನ್ನು ನಾವು ನೋಡಬೇಕು, ಎಂಥೆಂಥ ಮಾತುಗಳನ್ನು ಕೇಳಿಸಿಕೊಳ್ಬೇಕು. ಕೆಲವೊಮ್ಮೆ ಪ್ರಶಂಸೆಯ ಮಾತುಗಳಿರ್ಬೋದು, ಕೆಲವೊಮ್ಮೆ ನಿಂದನೆಯ ಮಾತುಗಳಿರ್ಬೋದು, ಕೆಲವೊಮ್ಮೆ ಒಳ್ಳೆಯ ಸ್ನಿಗ್ಧವಾದ ಆಹಾರಗಳು ನಮ್ಮ ಬಾಯಿಗೆ ಜಿಹ್ವೇಂದ್ರಿಯಕ್ಕೆ ಸಿಗಬಹುದು, ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ನಾವೇ ಇಷ್ಟಪಟ್ಟು ಮಾಡಿದ ಪಾಕಕ್ಕೂ ಸಕ್ಕರೆ ಬದಲು ಉಪ್ಪು ಹಾಕಿ ತಿನ್ನುವಂತಹ ದುರಂತ ಬರ್ಬೋದು. ಮೊದಲನೇ ಕವಳದಲ್ಲಂತೂ ಆ ದುಃಖವನ್ನು ಅನುಭವಿಸಲೇಬೇಕೆ? ನಮ್ಮ ಬದುಕಿನ ಪ್ರತಿಯೊಂದು ಆಗು ಹೋಗುಗಳಿಗೆ ನೇತಾರ ಭಗವಂತ. ಈಶೇಚ್ಛೆಯ ಸುಖಂ ಈಶೇಚ್ಛೆಯ ದುಃಖಂ. ಭಗವಂತನ ಇಚ್ಛೆಯಿಂದ ಸುಖ, ಭಗವಂತನ ಇಚ್ಛೆಯಿಂದ ದುಃಖ ಅಂದಾಗ ಸುಖ ದುಃಖಗಳ ಬಗ್ಗೆ ನಿನ್ನ ಯೋಚನೆ ಇದೆ, ಅದಕ್ಕೆ ನೇತಾರ ಅವನಾಗಿದ್ದಾನೆ ಎಂದಾಗ ನೀನು ಯಾಕೆ ಚಿಂತೆ ಪಡ್ತಿ? ಆದ್ದರಿಂದ ನಸ್ವೇಚ್ಛೆಯ ಭವೇತ್ ಕಿಂಚಿತ್ ಹಂತ ಅಹಂತ ಅಫಲಾತವ. ಕಾರಣವನ್ನು ಹೇಳ್ತಾರೆ. ನಮ್ಮಲ್ಲಿ ಎಷ್ಟೋ ಅಸ್ವಾತಂತ್ರ್ಯ ಇದೆ, ನಾವು ಚಿಂತೆ ಪಟ್ಟು ಪ್ರಯೋಜನ ಇಲ್ಲ ಯಾಕೆ? ನೋಡಿ, ಒಂದು ದೃಷ್ಟಾಂತ ಕೊಡ್ತಾರೆ ವಾದಿರಾಜರು. ಕೆಲವೊಮ್ಮೆ ನಮ್ಮ ಬಾಯಿಗೆ ಮಿಠಾಯಿ ಹಾಕ್ಕೊಂಡಿರ್ತೇವೆ. ನಮ್ಮ ಆಕಾಂಕ್ಷೆ ಏನು? ಮಧುರವಾದ ಮಿಠಾಯಿಯನ್ನು ಜಗಿದು ಅದರ ರಸವನ್ನು ಆಸ್ವಾದಿಸಿ ಸುಖವನ್ನು ಅನುಭವಿಸಬೇಕು ಅನ್ನೋದು ನಮ್ಮ ಮನಸ್ಸಿನ ಹಂಬಲ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತೋ? ಕೆಲವೊಮ್ಮೆ ಆ ಸ್ಕಿಡ್ಡಾಗಿ, ನಾಲಿಗೆ ಸ್ಕಿಡ್ಡಾಗಿ ಹಲ್ಲಿಗೆ ತಾಗಿ 32 ಹಲ್ಲುಗಳ ನಡುವೆ ಸಿಕ್ಕಿಬಿದ್ದ ನಾಲಿಗೆಯನ್ನು ಹಲ್ಲುಗಳು ಜಜ್ಜುತ್ತೆ. ಅದು ಅಂದರೆ ನಮ್ಮ ಹಲ್ಲಿನಿಂದಲೇ ನಮ್ಮ ನಾಲಿಗೆಯನ್ನು ಕಚ್ಚಿಕೊಳ್ಳುವಷ್ಟು ಅಸ್ವತಂತ್ರರು. ಬಾಯಲ್ಲಿ ಸಿಹಿಯಾದ ಮಿಠಾಯಿಯನ್ನು ಹಾಕಿಕೊಂಡು ಕಠಿಣವಾಗಿ ನಮ್ಮ ಹಲ್ಲುಗಳಿಂದ ನಾಲಿಗೆಯನ್ನು ಕಚ್ಚಿಕೊಂಡು ದುಃಖವನ್ನು ಅನುಭವಿಸುವ ದುರಂತ ನಮ್ಮಲ್ಲಿ ಇದೆ. ನಮ್ಮ ಇಂದ್ರಿಯಗಳೇ ನಮ್ಮ ಹತೋಟಿಯಲ್ಲಿಲ್ಲ. ಹಾಗಿದ್ದಾಗ
ಮತ್ತೊಬ್ಬರ ಸುಖ ದುಃಖಗಳ ಬಗ್ಗೆ ಯೋಚನೆ ಮಾಡುವುದು, ನನ್ನ ಹೆಂಡತಿ ಮಕ್ಕಳ ಸುಖ ಸೌಖ್ಯಕ್ಕೆಲ್ಲ ನಾನೇ ಕಾರಣ ಅಂತ ಅಹಂಕಾರದಲ್ಲಿ ಯೋಚನೆ ಮಾಡುವುದೆಲ್ಲ ಎಷ್ಟು ಅಪರಾಧದ ನಿನ್ನ ಯೋಚನೆಯಾಗಿದೆ. ಅದತೋ ಮದತೋಂದಸ್ಯ ಜಿಹ್ವಾಂ ಬಹ್ವಾಶಿನೋ ನರ ಸಂತಃ ಖಾದಂತಿ ದಂತಾಸ್ತೆ ಹಂತ ಅಹಂತ ಅಫಲಾತವ. ಯಾವಾಗಲೂ ನಿನ್ನ ಹಲ್ಲುಗಳೇ ನಿನ್ನ ಜಿಹ್ವೆಯನ್ನು ಜಗಿಯುವಂತಹ ಸ್ಥಿತಿಯಲ್ಲಿ ನೀನು ಇಷ್ಟು ಅಸ್ವತಂತ್ರನಾದಾಗ ಯಾಕೆ ನಾನೇ ಎಲ್ಲಕ್ಕೂ ಸಾಧಕನಾಗಿದ್ದೇನೆ ಅಂತ ಅಹಂಕಾರವನ್ನು ಪಡ್ತಿ. ಒಂದನ್ನು ಹೇಳ್ತಾರೆ, ಯಾವತ್ತೂ ಮನುಷ್ಯನಿಗೆ ನೈಜ ಬದುಕಿನಲ್ಲಿ ಇತಿಮಿತಿಯಲ್ಲಿ, ಪ್ರಾಚೀನದ ಒಂದು ಗಾದೆ ಇದೆಯಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ, ಅಷ್ಟೇ ನಮ್ಮ ಬದುಕು ನಡೆದುಕೊಂಡು ಹೋಗ್ತಾ ಇದ್ದರೆ ಯಾವ ಚಿಂತೆಗಳೂ ಇಲ್ಲ. ಅತಿಯಾದ ದುರಾಸೆ, ಆ ದುರಾಸೆಗಳು ಬಂದಾಗ ಏನಾಗುತ್ತೆ, ಚಿಂತೆ ಭಯಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ವಾದಿರಾಜರ ಮುಂದಿನ ಮಾತು, ಮಹತ್ವೇತೆ ಯದಾಕಾಂಕ್ಷ ಮಹತ್ವೇವ ಭಯಂ ತದ ಜೀವಕಿಂ ಜೀವನಾರ್ಥೇತಶ್ಚಿಂತೆಯ ಚಿಂತೆಯಾಚ್ಯುತಂ. ಒಂದು ಬದುಕಿಗಾಗಿ ಎಷ್ಟೆಲ್ಲ ಆಸೆಗಳನ್ನು ನಿನ್ನ ಹೃದಯದಲ್ಲಿ ತುಂಬಿಕೊಳ್ಳಿಕ್ಕೆ ಹೋಗ್ತಿ. ಕನಕದಾಸರ ಒಂದು ಮಾತಿದೆ, ಕಣ್ಣೇ ಕಾಮದ ಬೀಜ ಅಂತ. ಕಣ್ಣು ಏನನ್ನು ನೋಡುತ್ತೆ ಅದನ್ನೆಲ್ಲ ಬೇಕು ಅಂತ ಬಯಸುತ್ತೆ. ಅದು ಅಷ್ಟನ್ನೆಲ್ಲ ನೀನು ಬಯಕೆಯಿಂದ ಬೇಕು ಬೇಕು ಅಂತ ಹೋದರೆ ಅದನ್ನು ಅನುಭವಿಸುವ ಸಾಮರ್ಥ್ಯ ಈ ಇಂದ್ರಿಯಗಳಿಗಿಲ್ಲ. ಯಾವ ಯಾವ ಇಂದ್ರಿಯಗಳಿಗೆ ಎಷ್ಟು ಸುಖವನ್ನು ಅನುಭವಿಸುವ ಸಾಮರ್ಥ್ಯ ಇದೆ ಎನ್ನುವುದನ್ನು ಭಗವಂತನೇ ನಿರ್ಮಾಣ ಮಾಡಿದ್ದಾನೆ, ನಿರ್ಣಯ ಮಾಡಿದ್ದಾನೆ. ಹಾಗಾಗಿ ನೀನು ಯಾವತ್ತೂ ಕೂಡ ತುಂಬ ದೊಡ್ಡ ಆಕಾಂಕ್ಷೆಗಳನ್ನು ಹೊಂದಬೇಡ. ಭೌತಿಕ ಜೀವನದ ಸುಖಗಳ ಆಕಾಂಕ್ಷೆ ಅಧಿಕವಾದಷ್ಟು ಚಿಂತೆ ಭಯಗಳಿಗೆ ತುತ್ತಾಗ್ತಿ. ಅದಕ್ಕೆ ನಮ್ಮ ಜೀವನ ವ್ಯಾಪಾರ ನಡೆದುಕೊಂಡು ಹೋಗಬೇಕು. ಬದುಕಿಗೆ ಏನು ಬೇಕು? ರಾತ್ರಿ ಮಲಗಿದಾಗ ನಿದ್ರೆ ಬರಬೇಕು, ಮತ್ತು ಎಚ್ಚರದಲ್ಲಿದ್ದಾಗ ಸ್ವಲ್ಪ ಆಹಾರ ಬೇಕು. ಅದು ಭಾಗವತ ಧರ್ಮ. ಅದು ಚೀರಾಣಿ ಕಿಂಪತಿ ನ ಸಂತಿ ದಿಶಂತಿ ಭಿಕ್ಷಾಂ ನೈವಾಂಗ್ರಿಪಾ ಪರಭೃತ ಸರಿತೋಪ್ಯಶುಷ್ಯನ್ ವೃದ್ಧಾ ಗುಹಾಹ ಅವಧೂತ ಸುರನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನಧುರ್ಮದಾಂಧಾನ್. ಯಾರ ಬಳಿ ಹೋಗಿ ಯಾಕೆ ಬೇಡಲಿಕ್ಕೆ ಹೋಗ್ತೀರಿ? ನಮ್ಮ ಭೌತಿಕ ಜೀವನಕ್ಕೆ ಏನೆಲ್ಲ ಬೇಕೋ ಆ ಸಮೃದ್ಧಿಯನ್ನು ಭಗವಂತ ಆಯಾ ಕಾಲಕ್ಕೆ ಕೊಟ್ಟೇ ಕೊಡ್ತಾನೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕಲ್ಕೆಳಗೆ ವಾಸಿಸುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಕೊಟ್ಟು ಸಲಹುವನು ಯಾರು? ಈ ನಂಬಿಕೆಗಳಿಂದ ಸಾಗ್ತಾ ಇದ್ದರೆ ಯಾರ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅಂತ, ಯಾರ ಬದುಕು ದುರ್ಭರವಾಗೋದಿಲ್ಲ. ಅತಿಯಾದ ಆಕಾಂಕ್ಷೆಗಳನ್ನು ಪಡೆದಾಗ ಅನೇಕ ಮುಖವಾದ ನಮ್ಮ ಸಮಸ್ಯೆಗಳಿಗೆ ತುತ್ತಾಗ್ತೇವೆ, ದೊಡ್ಡ ದೊಡ್ಡ ಆಪತ್ತುಗಳಿಗೆ ತುತ್ತಾಗ್ತೇವೆ. ಆದ್ದರಿಂದ ಅಂತಹ ದೊಡ್ಡ ಆಪತ್ತುಗಳಿಗೆ ನೀನು ಸಿಕ್ಕಾಕೊಳ್ಳಬೇಡ. ಅಲ್ಲ, ಕೆಲವೊಮ್ಮೆ ನನ್ನ ಬದುಕು ಸಾಮಾನ್ಯವಾಗಿ ಸಾಗ್ತಾ ಇರುತ್ತೆ, ದೊಡ್ಡ ಆಪತ್ತು ಇದ್ದಕ್ಕಿದ್ದಾಗೆ ಬಂದುಬಿಡುತ್ತೆ. ಅಂಥ ಆಪತ್ತುಗಳು ಎಲ್ಲೋ ಹೋಗ್ತಾ ಇರ್ತೇವೆ, ಆಕ್ಸಿಡೆಂಟ್ ಆಗುವ ಆಪತ್ತು ಬರುತ್ತೆ. ನಾವು ಸಹಜವಾದ ಜೀವನ ಶೈಲಿಯಲ್ಲೇ ಇದ್ದೇವೆ, ಆಪತ್ತುಗಳು ಇದ್ದಕ್ಕಿದ್ದಾಗೆ ಬರುತ್ತೆ. ಬಂಧು ಬಾಂಧವರಿಂದ ಅತಿಕ್ರಮಣಗಳಾಗುತ್ತೆ, ಏನೇನೋ ಸಮಸ್ಯೆಗಳು ಬರುತ್ತೆ, ರೋಗಗಳು ಬರುತ್ತೆ. ಅವಾಗೆಲ್ಲ ಚಿಂತೆ ಆಗುತ್ತಲ್ವಾ? ಅದಕ್ಕೆ ಹೇಳ್ತಾರೆ, ಆವಾಗಲೂ ಚಿಂತೆ ಪಡಬೇಡ ಅಂತಾರೆ ವಾದಿರಾಜರು. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಚಿಂತೆ ಪಡಬೇಡ ಅಲ್ಲ, ದೊಡ್ಡ ಸಮಸ್ಯೆಗಳು ಬಂದಾಗಲೂ ಚಿಂತೆ ಪಡಬೇಡ, ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಚಿಂತೆ ಪಡಬೇಡ. ಮಹಾನುಭಾವರಿಗೆಲ್ಲ ದೊಡ್ಡ ದೊಡ್ಡ ಆಪತ್ತು ಬಂತು. ಪಾಂಡವರಿಗೆಲ್ಲ ವನವಾಸ ಅನ್ನುವ ಆಪತ್ತು ಬಂತು. ದ್ರೌಪದಿ ದೇವಿಗೆ ವಸ್ತ್ರವನ್ನೇ ಅಪಹಾರ ಮಾಡುವಂತಹ ಒಂದು ಆಪತ್ತು ಬಂತು. ಮಹಾಪದ್ಯಾಗತಾಯಾಂ ಹಿ ಮಹಾಪದ್ಯಾರ್ಥಿನೋ ಅಧುನಾ ಹರಿಣಾ ಸ್ವೈರಿಣಾ ತ್ರಾತಾಹ ಕಿಮ್ನ ಖಿನ್ನ ಕೃಪಾಲುನ. ದೇವರಲ್ಲಿ ಅತಿಶಯವಾದ ಕರುಣೆ ಇದೆ, ತನ್ನ ಭಕ್ತರಿಗೆ ಹಾನಿ ಆಗಬಾರದು ಅನ್ನುವ ಕರುಣೆ ಇದೆ. ಹಾಗಾಗಿ ತುಂಬ ದೊಡ್ಡ ಆಪತ್ತು ಬಂತು ಅನ್ನುವ ಪ್ರಸಂಗದಲ್ಲಿಯೂ ನೀವು ಅಯ್ಯೋ ಅಯ್ಯೋ ಅಂತ ಬಬ್ಬೆ ಹೊಡೆದ್ರೆ ಪರಿಹಾರ ಆಗಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅಂತ ಪ್ರಹ್ಲಾದರಾಜರಂತೆ ಆ ದುಃಖಗಳನ್ನು ಕೂಡ ಸ್ವಾಗತಿಸಬೇಕು. ಬಹಳ ಸುಂದರವಾದ ಉಪನಿಷತ್ತಿನ ಮಾತಿದೆ, ಪ್ರಾಪ್ತಂ ಪ್ರಾಪ್ತಂ ಉಪಾಸೀತ ಅಂತ. ಜೀವನದಲ್ಲಿ ಏನು ಬರುತ್ತೋ ಅದನ್ನು ಅನುಭವಿಸಿ, ಎಲ್ಲವನ್ನೂ ಒಂದು ರೀತಿ ಎಂಜಾಯ್ ಮಾಡಿ ಅಂತ ಅನ್ನುತ್ತೆ ಉಪನಿಷತ್ತು. ಸುಖ ಅವನ ಇಚ್ಛೆಯಿಂದ ಬಂದದ್ದು, ಅದನ್ನು ಸ್ವೀಕಾರ ಮಾಡಿ. ದುಃಖ ಅವನ ಇಚ್ಛೆಯಿಂದ ಬಂದದ್ದು, ಅದನ್ನು ಸ್ವೀಕಾರ ಮಾಡಿ. ಸುಖ ದುಃಖಗಳು ಅವನ ಸಂಕಲ್ಪದಂತೆ ಬಂದು ಹೋಗುತ್ತೆ. ನೋಡಿ, ದುಃಖ ನಾವು ಬಯಸಿ ಬರುತ್ತಾ? ಭಾಗವತದಲ್ಲಿ ಪ್ರಹ್ಲಾದರಾಜರೇ ಕೇಳುವ ಮಾತು, ಯಥಾ ದುಃಖಂ ಅಯತ್ನತಃ ಅಂತ. ನಾವೇನಾದರೂ ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ, ದೇವರೇ ನನಗೆ ಒಳ್ಳೆಯದಾಗಲಿ, ನನಗೆ ಸಂಪತ್ತು ಬರಲಿ ಅಂತ ಬೇಡಿಕೊಳ್ಳುವ ಹಾಗೆ, ಗುರುಗಳಲ್ಲಿ ದೇವರ ಬಳಿಲಿ ಕೇಳುವ ಹಾಗೆ, ಯಾರಾದರೂ 50 ಪ್ರದಕ್ಷಿಣೆ ಮಾಡಿಬಿಟ್ಟು ದೇವರೇ ಇವತ್ತು ನನಗೊಂದು ಕೈಕಾಲು ಮುರಿದು ಹೋಗಲಿ, ಆಕ್ಸಿಡೆಂಟ್ ಆಗಲಿ ಅಂತ ಕೇಳಿಕೊಳ್ತಾರಾ? ಕೇಳಿಕೊಳ್ಳಿಲ್ಲ ಅಂದರೂ ಕೆಲವೊಮ್ಮೆ ಅಂತಹ ಆಪತ್ತು ಬರುತ್ತಾ ಇಲ್ವಾ? ಕೇಳಿದರೂ ಆಪತ್ತು ಬರುವುದಿಲ್ಲ, ಕೆಲವೊಮ್ಮೆ ಕೇಳಿಕೊಳ್ಳಿಲ್ಲ ಅಂದರೂ ಆಪತ್ತು ಬರುತ್ತೆ.
ಕೆಲವೊಮ್ಮೆ ಕೇಳಿದರೂ ಸಂಪತ್ತು ಬರೋದಿಲ್ಲ, ಕೆಲವೊಮ್ಮೆ ಕೇಳಲಿಲ್ಲ ಅಂದರೂ ಸಂಪತ್ತು ಬರುತ್ತೆ. ಹಾಗಾದರೆ ಏನರ್ಥ? ನನ್ನ ಬದುಕಿಗೆ ಯಾವಾಗ ಅಗತ್ಯ ಇದೆ ಆವಾಗ ಅದನ್ನು ಒದಗಿಸಿಕೊಡುವಂತಹ ನೇತಾರ ಭಗವಂತನೇ ಆಗಿದ್ದಾನೆ. ನಾವು ಬಯಸದೆ ಹೇಗೆ ನಮ್ಮ ಬದುಕಿನಲ್ಲಿ ದುಃಖಗಳು ಇಣುಕಿ ನೋಡುತ್ತೋ ಹಾಗೆ ನಾವು ಬಯಸದೆ ಸುಖಗಳು ನಮ್ಮ ಬದುಕಿನಲ್ಲಿ ಇಣುಕಿ ನೋಡುತ್ತೆ. ಹಾಗಾಗಿ ಸುಖ ದುಃಖಗಳ ಬಗ್ಗೆ ನಾವು ಮಾಡುವ ಪ್ರಯತ್ನ ವ್ಯರ್ಥ. ಹಾಗಾದರೆ ಸಾಧಕನ ಪ್ರಯತ್ನ ಯಾವ ವಿಷಯದಲ್ಲಿರಬೇಕು? ಭಗವಂತನ ಚಿಂತನೆಯ ವಿಷಯದಲ್ಲಿ ಮಾತ್ರ ಪ್ರಯತ್ನ ಇರಬೇಕು. ಅಭ್ಯಾಸವನ್ನು ಹೇಳಿದ್ದು, ಆವೃತ್ತಿ ರಸಕೃತೋಪದೇಶಾತು ಅಂತ ಹೇಳಿದ್ದು, ಮತ್ತೆ ಮತ್ತೆ ಅದನ್ನು ಅಭ್ಯಾಸ ಮಾಡಿ, ಆವೃತ್ತಿ ಮಾಡಿ, ಮಹಾಪ್ರಯತ್ನ ಮಾಡಿ ಅಂತೆಲ್ಲ ಹೇಳಿದ್ದು ಜ್ಞಾನ ಭಕ್ತಿ ವೈರಾಗ್ಯಗಳ ವಿಷಯದಲ್ಲಿ ವಿನಃ ಬಾಹ್ಯವಾದ ಸುಖ ದುಃಖಗಳ ವಿಷಯದಲ್ಲಿ ಅಲ್ಲ. ಅದು ಹಿಂದಿನ ಜನ್ಮದ ಕರ್ಮಕ್ಕನುಸಾರವಾಗಿ ಅದು ಏನೆಲ್ಲ ಒದಗಿ ಬರಬೇಕೋ ಬಂದೇ ಬರುತ್ತೆ. ನಾವು ಎಷ್ಟು ಚಿಂತೆ ಪಟ್ಟರು ನಮ್ಮ ಮಹಾಪ್ರಯತ್ನಗಳಿಂದಲೂ ಕೂಡ ಅದನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಮಸ್ಯೆಗಳು ಬಂದಾಗಲೂ ಕರುಣಾಸಂಪನ್ನನಾದ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಹೊಂದಬೇಕು. ಅವನು ನಮ್ಮ ಕಷ್ಟಗಳನ್ನೆಲ್ಲ ವಿಶೇಷವಾಗಿ ಪರಿಹಾರ ಮಾಡ್ತಾನೆ. ಮಮತಾ ಯೇಷು ತೇ ನಿತ್ಯಂ ಅಮತಾಸ್ತೇತ ಏವಹಿ ಅಹಂತ ಯತ್ರತೆ ಜೀವ ನಹಂತ ತಸ್ಯ ಕಿಂ ಯಮಃ. ಇನ್ನು ಕೆಲವರು ಹೇಳೋದು, ನನಗೇನು ವೈಯಕ್ತಿಕವಾದ ಚಿಂತೆಗಳಿಲ್ಲ, ಪಾಪ ನನ್ನ ಮಕ್ಕಳಿದ್ದಾರೆ ಅವರಿಗೆ ಕಷ್ಟ ಬರಬಾರದು ಅಂತ ಚಿಂತೆ, ಸ್ವಾರ್ಥ ಇಲ್ಲ, ಮತ್ತೊಬ್ಬರಿಗಾಗಿ ನನ್ನ ಬಂಧು ಬಾಂಧವರಿಗಾಗಿ ಚಿಂತೆ. ಅದಕ್ಕೂ ಉತ್ತರ ಕೊಡ್ತಾರೆ ರಾಜರು. ಏನು ಮಮ ಮಾತಾ ಮಮ ಪಿತಾ ಮಮ ಭ್ರಾತ ಮಮಾತ್ಮಜಾಹ ಮಮೇದಮಿತಿ ಜಂತೂನಾಂ ಮಮತಾ ಬಾಧತೆ ವೃಥ. ನಂದು ನಂದು ಅನ್ನುವ ಅಭಿಮಾನ ಅವಾಗವಾಗ ಮನುಷ್ಯನಿಗೆ ಆವೃತ್ತಿ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ. ಅದು ಏನೂ ಪ್ರಯೋಜನ ಇಲ್ಲ. ಅಲ್ಲ, ನನ್ನ ವಸ್ತು ಅಂತ ಮಮತೆಯನ್ನು ಇಡ್ತೇವೆ. ನಮ್ಮ ಕಣ್ಣು ಮುಂದೆ ಯಮದೇವ ಅದನ್ನು ಕೊಂದು ಹಾಕಿದರೆ ಅಷ್ಟು ಮಮತೆ ವೇಸ್ಟ್ ಆಗಲಿಲ್ವ? ಅರ್ಜುನನ ಮುಂದೆ, ಕಣ್ಣಿನ ಮುಂದೆ ಅಭಿಮನ್ಯು ಸಾಯುವಂತೆ ಆಯಿತು. ಎಂಥ ದುಃಖಕ್ಕೆ ತುತ್ತಾದ. ದೇವರಿರಲಿಲ್ವ ಜೊತೆಗೆ? ದೇವರು ಏನು ಮಾಡಿದ? ನಿಮ್ಮ ಸುಖ ದುಃಖಗಳು ನಿಮ್ಮ ಪ್ರಾರಬ್ಧವನ್ನು ಅನುಭವಿಸಲೇಬೇಕು ಅಂತ ಭಗವದ್ಗೀತೆ ಉಪದೇಶ ಮಾಡಿದ ವಿನಃ ಅಭಿಮನ್ಯುವನ್ನು ಬದುಕಿಸಿಬಿಡ್ತೇನೆ, ನಿನ್ನ ಚಿಂತೆ ಪರಿಹಾರ ಆಗುತ್ತೆ ಅಂತ ಹೇಳಿಲ್ಲ. ಈ ಪಾಂಚಭೌತಿಕ ಶರೀರವನ್ನು ಹೊತ್ತುಕೊಂಡು ಬಂದ ಮೇಲೆ ಈ ದೇಹವನ್ನು ತ್ಯಾಗ ಮಾಡಬೇಕು, ನಮ್ಮ ಜೊತೆಗಿರುವ ಬಂಧು ಬಾಂಧವರನ್ನು ತ್ಯಾಗ ಮಾಡಬೇಕು. ಅದು ಎಲ್ಲವೂ ದೇವರು ಕೊಟ್ಟ ಸ್ವತ್ತುಗಳೇ ವಿನ ನಾವು ಹೊತ್ತುಕೊಂಡು ಬಂದ ಸ್ವತ್ತುಗಳಲ್ಲ ಅನ್ನುವುದು ನಮಗೆ ಯಾವಾಗಲೂ ಗೊತ್ತಿರಬೇಕು ಅಂತಾರೆ ವಾದಿರಾಜರು. ಹಾಗಾಗಿ ಎಲ್ಲಿ ನಾವು ತುಂಬ ಅಭಿಮಾನವನ್ನು ಪಡ್ತೇವೆ ಅದನ್ನೇ ಯಮದೇವ ನಾಶಪಡಿಸ್ತಾನಾದ್ರಿಂದ ಆ ತದ್ವಿಷಯಕವಾಗಿ ನೀನು ಏನು ಚಿಂತೆ ಪಡ್ತಿ, ಅದು ನನ್ನದು ಅನ್ನುವ ಮಮತೆಯನ್ನು ಮಾಡ್ತಿ, ಅದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನ ಸ್ವೇಷಾಂ ಸ್ವೇಚ್ಛೆಯ ಕಾರ್ಷೀತ್ ಕಷ್ಟಂ ವಾತ್ಯಕ್ರಮೀದಿಹ ನರೋ ವಾಪ್ಯಥವಾ ನಾರಿ ಸುರೋ ವಾಪ್ಯ ಸುರೋಪಿ ವಾ. ಯಾವ ದೇವತೆಗಳಿರಲಿ, ಯಾವ ಅಸುರರಿರಲಿ, ಯಾವುದೇ ಮನುಷ್ಯರಿರಲಿ ಅಥವಾ ಹೆಣ್ಮಕ್ಕಳಿರಲಿ, ತಮಗೆ ಬಂದಿರುವಂತಹ ಕಷ್ಟಗಳನ್ನು ಸ್ವಇಚ್ಛೆಯಿಂದ ಯಾರಿಗೂ ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಅವರು ತಮಗೆ ಬೇಕಾದ ಸುಖಗಳನ್ನು ಬೇಕಾದಾಗೆ ಪಡೆಯುವಂತೆಯೂ ಆಗಲಿಲ್ಲ. ಪಾಂಡವರೆಲ್ಲ ಅಂದ್ಕೊಂಡು ಹೋದರು, ಅಯ್ಯೋ ಎಂತಹ ಪಾಪಿಗಳು ದುರ್ಯೋಧನಾದಿಗಳು, ನಮಗೆ ವನವಾಸ ಆಯಿತು, ನಮ್ಮ ಪ್ರಾರಬ್ಧ ಅಂದ್ಕೊಂಡು ಹೋದರು, ದೇವರಲ್ಲಿ ನಂಬಿಕೆ ಇಟ್ಟು ಹೋದರು. ಕಾಡಿನಲ್ಲಿ ಪ್ರತಿದಿನ 1,00,000 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವ ಭಾಗ್ಯವನ್ನು ದೇವರು ಒದಗಿಸಿಕೊಟ್ಟ. ಶ್ರೀಪಾದರಾಜರ ಕಥೆಯಲ್ಲೂ ಕೇಳ್ತೇವೆ, ಅವರು ಕಾಡಿನಲ್ಲಿ ಹೋಗಬೇಕಾದ್ರೆ 64 ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕಾರ ಮಾಡಿದರು. ಮಧ್ವಾಚಾರ್ಯರು ಋಷಿಕೇಶದ ಒಂದು ಯಾತ್ರೆ, ಪಾದಯಾತ್ರೆ ನಡಿಗೆಯಲ್ಲಿ ರುದ್ರದೇವರೇ ಸ್ವತಃ ಬಂದು ಅವತ್ತಿಗೆ ಬೇಕಾದ ಎಲ್ಲ ಉಪಚಾರಗಳನ್ನು ಮಾಡಿ ಹೋದರು. ಇದೆಲ್ಲ ಹೇಗೆ? ತನ್ನ ಭಕ್ತರು ಅವರು ಯಾವತ್ತೂ ದುಃಖ ಪಡಬಾರ್ದು, ನಮೇ ಭಕ್ತ ಪ್ರಣಶ್ಯತಿ ಅಂತ ನಮ್ಮ ಹೊಣೆಗಾರಿಕೆಯನ್ನು ಪರಮಾತ್ಮ ಹೊತ್ತುಕೊಂಡಿದ್ದಾನೆ. ಯಾವಾಗ ತಾಯಿಯ ಸೆರಗನ್ನು ಮಗು ಹಿಡಿದುಕೊಂಡಿದೆ ಅದಕ್ಕೆ ಭಯವೇ ಇಲ್ಲ, ನನ್ನಮ್ಮ ಇದ್ದಾಳೆ ರಕ್ಷಣೆ ಮಾಡ್ತಾಳೆ ಅನ್ನೋ ನಂಬಿಕೆ ಇರುತ್ತೆ. ಆದರೆ ಆ ಮಗು ದೊಡ್ಡದಾದ ಮೇಲೆ ನಾನೇ ರಕ್ಷಕ ಅನ್ನುವ ಭಾವ ಬಂದಾಗ ಸುಖ ದುಃಖಗಳಿಗೆ ತುತ್ತಾಗುತ್ತೆ, ತುಂಬ ಭಯಗಳಿಗೆ ತುತ್ತಾಗುತ್ತೆ. ನಮಗೆ ಈ ಎಚ್ಚರ ಇರಬೇಕು ಅಂತಾರೆ ಗುರುರಾಜರು. ಏನು ಹೇಳ್ತಾರೆ ಅಂದರೆ, ನಮ್ಮ ತಾಯಿಯಾಗಿ ಭಗವಂತ ಯಾವತ್ತೂ ನಮ್ಮ ಜೊತೆಗಿದ್ದಾನೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ನನ್ನ ಬದುಕಿನ ಸರ್ವಸ್ವ ಭಗವಂತ ಅನ್ನುವ ಎಚ್ಚರ ಹೃದಯದಲ್ಲಿ ಬಂದರೆ ಇನ್ನೇತರ ಭಯ, ಯಾವ ವಿಧವಾದ ಭಯಗಳೂ ಇಲ್ಲ. ನನ್ನಂತಹ ಸಮರ್ಥರೇ ಮತ್ತೊಬ್ಬರಿಲ್ಲ. ಅಷ್ಟು ನಮ್ಮ ಮನಸ್ಸಿಗೆ ಬಲ ತುಂಬುವುದು ಆ ಭಗವಂತನಲ್ಲಿ ಮಾಡುವ ಶರಣಾಗತಿಯಿಂದ. ಆದ್ದರಿಂದ ವಾದಿರಾಜರು ಹೇಳ್ತಾರೆ, ಎಂಥೆಂಥ ದೈತ್ಯರು, ಎಂಥೆಂಥ ದೇವತೆಗಳು, ಎಂಥ ನಾರಿಯರು, ಎಂಥ ಮನುಷ್ಯರು ಯಾರಿಗೂ ತಮಗೆ ಬೇಕಾದದ್ದನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ.
ಬೇಡವಾದ ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಬೇಕಾದ್ದನ್ನು ಪಡ್ಕೊಂಡಿದ್ದಾರೆ, ಅಹಂಕಾರದಿಂದ ಅಲ್ಲ, ಶರಣಾಗತಿಯಿಂದ. ಆ ಕಷ್ಟಗಳನ್ನು ದಾಟಿದ್ದಾರೆ, ತಮ್ಮಿಂದ ಅಲ್ಲ, ದೇವರಲ್ಲಿ ಮಾಡಿದ ಶರಣಾಗತಿಯಿಂದ ಅನೇಕ ಕಷ್ಟಗಳನ್ನು ದಾಟಿದ್ದಾರೆ. ಆದ್ದರಿಂದ ಇದೆಲ್ಲ ವ್ಯಾಪ್ತಿ ಏನು? ಭೂಯೋ ದರ್ಶನವನ್ನು ವ್ಯಾಪ್ತಿ ಎಂದು ಅನೇಕ ಕಡೆ ಪುರಾಣಗಳಲ್ಲಿ ಇದು ಕಂಡಿದೆ. ಎಲ್ಲೆಲ್ಲಿ ಕಷ್ಟಗಳು ಬಂದಿದೆ, ನಮ್ಮಿಂದ ಪರಿಹಾರ ಆಗಲಿಲ್ಲ, ದೇವರಲ್ಲಿ ಶರಣಾಗತರಾದಾಗ ಪರಿಹಾರವಾಗಿದೆ ಅಂತ ಅನೇಕ ದೃಷ್ಟಾಂತಗಳು ಕಂಡಿರೋದ್ರಿಂದ ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನನ್ನ ಮನಸ್ಸು ನಿರ್ಮಲವಾಗುತ್ತೆ, ನನ್ನ ಚಿಂತೆಯೆಲ್ಲ ಪರಿಹಾರವಾಗುತ್ತೆ ಅಂತ ಒಂದು ಮಗು ಚಿಂತೆ ಪಡ್ತಾ ಇದ್ದರೆ ತಾಯಿ ಆದವಳು ಹೇಗೆ ಆ ಮಗುವಿಗೆ ಆಧ್ಯಾತ್ಮಿಕ ಚಿಂತನೆಗಳ ಜೊತೆಗೆ ಆ ಚಿಂತೆಯನ್ನು ಪರಿಹರಿಸಬೇಕು ಅನ್ನುವ ಚಿಕಿತ್ಸೆಯನ್ನು ಕಂಡುಕೊಳ್ಳುತ್ತಾಳೋ ಆ ಥರ ಗುರುರಾಜರು ಮಾತೃಸ್ಥಾನದಲ್ಲಿ ನಿಂತು ನಮ್ಮ ಚಿಂತೆಗೆ ಸೂಕ್ತವಾದ ಪರಿಹಾರ ಏನು ಅನ್ನುವುದನ್ನು ಈ ಕೃತಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಇನ್ನೂ ಸೊಗಸಾದ ಮುಂದಿನ ಮಾತುಗಳಿದೆ ಗುರುರಾಜರದ್ದು. ವಿಶೇಷವಾಗಿ ಅದರ ಚಿಂತನೆಗಳನ್ನು ಕೂಡ ಮುಂದಿನ ಭಾಗದಲ್ಲಿ ನಡೆಸೋಣ ಅಂತ ಹೇಳ್ತಾ, ವಿಶೇಷವಾಗಿ ಈ ಜ್ಞಾನಗಮ್ಯ ವಾಹಿನಿಯ ಮೂಲಕ ಅರ್ಥವತ್ತಾದ ಇಂತಹ ಚಿಂತನೆಗಳನ್ನು ನೀವು ನಿರಂತರ ಶ್ರವಣ ಮಾಡ್ತಾನೇ ಇದ್ದೀರಿ. ಈ ಬಾರಿ ಶ್ರವಣ ಮಾಡಲಿಕ್ಕೆ ವಿಶೇಷವಾಗಿ ಜ್ಞಾನಗಮ್ಯದವರಿಗೆ ಸಹಕಾರವನ್ನು ನೀಡಿದವರು ಶ್ರೀಯುತ ಸಿ ಕಿಶೋರ್ ಅವರು. ಅವರ ಎಲ್ಲ ಕುಟುಂಬದ ಸದಸ್ಯರಿಗೂ ಭಗವಂತ ಹರಿವಾಯುಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.